ಹೌದಪ್ಪ, ನೀನು ನನ್ನಪ್ಪ. ಯಾರ ಹತ್ರ ಏನೇ ಮುಚ್ಚಿಟ್ಟಿದ್ರೋ ನಿನ್ನ ಹತ್ರ ಮುಚ್ಚಿಡಬಾರ್ದು ಅನ್ನೋದು ಸರಿ. ನಾನು ಮುಚ್ಚಿಡಲ್ಲ ರಾಜಣ್ಣ. ಇನ್ನೊಂದು ಶುಭ ಸಮಾಚಾರ ಏನು ಅನ್ನೋದನ್ನ ನಾನು ಹಿಂಗೆ ಹೇಳ್ಬಿಡ್ತೀನಿ. ಅದೇನು ಅಂತ ಬೇಗ ಹೇಳ್ಕಂದ. ಅದೇ ರಾಜಣ್ಣ, ನನ್ನ ಫ್ರೆಂಡ್ ತಂದೆಗೆ ಒಬ್ರು ಕಾಂಪನ್ಸೇಷನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಶ್ರೀಮಂತರು. ಅವ್ರ ಮನೇಲಿ ಅವ್ರ ಮಗಳು ಕಳೆದು ಹೋಗಿದ್ದಾಳಂತೆ. ಅದು ಇವಾಗಲ್ಲ, 18 ವರ್ಷದ ಹಿಂದೆ. ಆ ಮಗು ಯಾರು, ಅವಳು ಎಲ್ಲಿದ್ದಾಳೆ ಅನ್ನೋದನ್ನ ನಾನು ಕಂಡುಹಿಡಿಬೇಕಂತೆ. ಇನ್ಸ್ಪೆಕ್ಟರ್ ದೇವರಾಜ್ ಅವರು ನನಗೆ ಅಸೈನ್ಮೆಂಟ್ ಕೊಟ್ಟಿದ್ದಾರೆ ರಾಜಣ್ಣ. ಏನು, ನಿಂಗೆ ಆ ಕೆಲಸ ಮಾಡಕ್ ಹೇಳವ್ರ? ನೀನೇ ಯಾಕೆ ಅದನ್ನ ಕಂಡುಹಿಡಿಯಕ್ ಹೋಗ್ಬೇಕು? ನಾನು ಮುಂದೆ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಅಂದ್ಕೊಂಡಿರೋಳಲ್ವಾ, ಅದಕ್ಕೆ ಈಗಿನ ನಾನೇ ಟ್ರೈನಿಂಗ್ ಆಗ್ಲಿ ಅಂತ ನನಗೆ ಕೆಲಸ ಒಪ್ಸಿದ್ದಾರೆ. ನಿನ್ನ ಕನಸು, ನನ್ನ ಆಸೆ ಎಲ್ಲ ಇಷ್ಟು ಬೇಗನೆ ನಿಜ ಆಗ್ತಾ ಹೋಗ್ತಿದೆ. ನಾನು IPS ಓದಿ ಕೆಲಸ ಸಿಗಕ್ ಮುಂಚೆನೆ ನನಗೆ ಇನ್ವೆಸ್ಟಿಗೇಟ್ ಮಾಡೋ ಕೆಲಸ ಸಿಕ್ಕಿದೆ. ನಾನು ಎಂಥ ಅದೃಷ್ಟವಂತೆ ಅಲ್ವಾ ರಾಜಣ್ಣ? ಇದು ತುಂಬಾ ಸೀಕ್ರೆಟು. ನಾನು ಇದನ್ನ ಯಾರಿಗೂ ಹೇಳೋ ಹಾಗಿಲ್ಲ. ನಾನು ಈ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಾಗ್ದ ಹಾಗೆ ಮಾಡಬೇಕು. ಇದೇ ಪೊಲೀಸ್ ಸೀಕ್ರೆಟು. ಅದಕ್ಕೆ ನಾನು ಈ ವಿಷಯನ ನಿನಗೆ ಹೇಳಿರ್ಲಿಲ್ಲ ಅಷ್ಟೆ. ನೀನು ಅದಕ್ಕೆ ಬೇಜಾರಾಗದೆ ನನಗೆ ಒಳ್ಳೇದಾಗ್ಲಿ, ನನ್ನ ಕೆಲಸದಲ್ಲಿ ನಾನು ಯಶಸ್ವಿ ಆಗ್ಲಿ ಅಂತ ಆಶೀರ್ವಾದ ಮಾಡು. ಯಾಕಪ್ಪ, ನಿನ್ ಕನಸು ನನ್ಸಾಗೋದು ನಿನಗಿಷ್ಟ ಅಲ್ವಾ? ಬೇಗ ಆಶೀರ್ವಾದ ಮಾಡು. ಅಪ್ಪ, ಸಂತೋಷ ಕಣ್ಣೀರ್ ಹಾಕ್ತಿದ್ಯಾ? ನನಗೆ ಗೊತ್ತಾಗ್ತಾ ಇಲ್ಲ ಕಂದ. ಇದು ಸಂತೋಷಕ್ಕೋ ದುಃಖಕ್ಕೋ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಕನಸನ್ನ ನನ್ನ ಮಗಳು ಇಷ್ಟು ಬೇಗ ನನಸು ಮಾಡ್ಕೊಳ್ತಾ ಇದ್ದಾಳಲ್ಲ ಅಂತ ಖುಷಿ ಪಡ್ಬೇಕು, ಅಥವಾ ನನ್ನ ಕನಸನ್ನ ನನಸು ಮಾಡೋ ಮೂಲಕ ನನ್ನ ಎದೆಗೆ ಚೂರಿ ಹಾಕೋ ಕೆಲಸ ಮಾಡ್ತಿದ್ದಾಳೋ ಅಂತ ದುಃಖ ಪಡ್ಬೇಕು. ಒಂದು ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಿತ್ತು ರಾಜಣ್ಣ, ನೀನ್ ಇಷ್ಟೇ ಖುಷಿ ಪಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನೋಡ್ತಾ ಇರೋ ರಾಜಣ್ಣ, ಆದಷ್ಟು ಬೇಗ ನಾನು ಅವ್ರ ಮಗಳು ಯಾರು ಅನ್ನೋದನ್ನ ಕಂಡು ಹಿಡಿದು ನಾನು ಮೊದಲನೇ ಗೆಲುವನ್ನ ಸಾಧಿಸ್ತೀನಿ. ನೀನಲ್ಲಿ ಗೆದ್ರೆ ನಾನು ಸೋತೋಯ್ತೀನಿ ಕಂದ. ಸೋತು ಸತ್ತೋಯ್ತೀನಿ. ನಮ್ಮ ಆಸೆ ಪಟ್ಟಿ ಎಷ್ಟೇ ದೊಡ್ಡದಿದ್ರು ಅದನ್ನ ಯಾವತ್ತೂ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಅದ್ರ ಬದಲು ನಮ್ಮ ಆಸೆನ ಈಡೇರಿಸ್ಕೊಳ್ಳೋ ಶಕ್ತಿನ ನಮ್ಮಲ್ಲಿ ಹೆಚ್ಚಿಸ್ಕೊತಾ ಹೋಗ್ಬೇಕು. ಹಾಗಂತ ಯಾರೋ ಪುಣ್ಯಾತ್ಮ ಹೇಳಿದ ಮಾತು ಈಗ ನಿಜ ಅನಿಸ್ತಾ ಇದೆಯಾ? ಈ ಪ್ರಪಂಚದಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಮೈ ಸನ್. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು, ಆದರೆ ಸ್ವಲ್ಪ ತಡವಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಷ್ಟೇ. ನೆವರ್ ಮೈಂಡ್, ಎಲ್ಲ ಆಗ್ಬೇಕಾದ ಟೈಮಿಗೆ ಆಗಿದೆ. ಇನ್ನು ನಿನ್ನ ಶುಕ್ರದಶೆ ಶುರು ಆಯ್ತು. ಅದರಲ್ಲಿ ಅನುಮಾನನೇ ಇಲ್ಲಪ್ಪ. ಈಗ ಆಫೀಸು ಸಂಪೂರ್ಣ ನನ್ನ ಕೈಯಲ್ಲಿದೆ. ನನಗೇನೋ ಈ ಬೆಳವಣಿಗೆನ ನಂಬಕ್ಕೆ ಆಗ್ತಾ ಇಲ್ಲ ಕಣೋ ಆಕಾಶ್. ಆ ಮೋಹನ್ ರಾಮ್ ಅಷ್ಟು ಸುಲಭಕ್ಕೆ ನಿನ್ನನ್ನು ನಂಬಿ ಇಂಥ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ನನಗೆ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ. ಅರ್ಗಿಸ್ಕೊಳ್ಳೇಬೇಕು ಕಣೆ. ನಮ್ಮ ಮಗನ್ನ ಏನು ಅಂತ ಅನ್ಕೊಂಡಿದ್ದೆ ನೀನು? ಅವನು ಸಾಮಾನ್ಯ ಅಲ್ಲ. ನಮ್ಮ ಆಕಾಶ್ ಲೆವೆಲ್ ಆ ಪ್ರಿಯಾಗೆ ಸರಿಸಮವಾಗಿದೆ. ಹೌದಾ ರೀ? ಆ ಮೋಹನ್ ರಾಮ್ ಬಿಸ್ನೆಸ್ ಸಾಮ್ರಾಜ್ಯದ ಅರ್ಧ ಭಾಗಕ್ಕೆ
ಇವನೇ ಡಿಸಿಷನ್ ಮೇಕರ್. ಎಲ್ಲ ಫೈಲ್ಗಳು ಇವನ್ ಸಿಗ್ನೇಚರ್ ಹಾಕ್ಸ್ಕೊಂಡೇ ಮೂವ್ ಆಗ್ಬೇಕು. ಆ ಮೋಹನ್ ರಾಮ್ ಏನಿದ್ರು ಬರೀ ರಬ್ಬರ್ ಸ್ಟಾಂಪ್ ಅಷ್ಟೇ. ಅಮ್ಮ, ಎಲ್ಲ ಪ್ರತಿಭೆ ಇದ್ದು ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಆದ್ರೆ ಈಗ ಶ್ರಮ, ಕನಸು, ಅದೃಷ್ಟ ಎಲ್ಲಾದ್ರೂ ನಂಬಕ್ ಶುರು ಮಾಡಿದೆ. ಎಲ್ಲದಕ್ಕೂ ಗುರು ಅಪ್ಪನೇ. ನಾಳೆಯಿಂದ ಶುರು ಆ ಜಂಬುದು ಕೋಳಿಗೆ ಮಸಾಲೆ ಅರಿಯೋ ಕೆಲಸ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. How dare you sit here? ಕೂತ್ಕೊಳ್ಳಕ್ ಬೇಕಾಗಿರೋದು ಡೇರ್ನೆಸ್ ಅಲ್ಲ ಪ್ರಿಯಾಂಕ, ವಿಲ್ಲಿಂಗ್ನೆಸ್ ಅಂಡ್ ಪವರ್. ಈಗ ನನ್ನ ಹತ್ರ ಎರಡೂ ಇದೆ, ಅದಕ್ಕೆ ಇನ್ನೂ ಡೇರಾಗಿ ಕೂತಿದ್ದೀನಿ. ಏನ ಪವರ? ಯಾವ ಪವರು? ಯಾರು ಕೊಟ್ಟು ನಿಂಗ ಪವರು? ಆ ಪವರ್ ಇರೋರು. ಏಯ್, ಮಹಾನ್ ಬುದ್ಧಿವಂತನ ತರ ಮಾತಾಡ್ಬೇಡ. ಅದೇನು ಅಂತ ನೆಟ್ಟಿಗೆ ಹೇಳು. ಹೇಳ್ತೀನಿ. ನೀವು ನೆಟ್ಟಿಗೆ ಅಂದ್ರೆ ನಿಮ್ಮ ಕಿವಿ ನೆಟ್ಟಿಗೆ ಮಾಡಿ ಕೇಳಿಸ್ಕೊಳ್ಳಿ. ಇವತ್ತಿಂದ ನಿಮ್ಮ ಕಂಪನಿಯ 50% ಓನರ್ಶಿಪ್ ನಂದು. ಅದಕ್ಕೆ ಕಾರಣ ನೀವು ಮತ್ತೆ ನಿಮ್ಮ ಆತುರದ ಡಿಸಿಷನ್ಸ್. ಅದಕ್ಕೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್. ಏನ್ ಮಾತಾಡ್ತಿದ್ಯಾ ನೀನು? ಏನಾದ್ರೂ ಕನ್ಸಿನ್ ಕಂಡು ಅದನ್ನೇ ನಿಜ ಅಂತ ನಂಬ್ಕೊಂಡು ಇಲ್ಲಿ ಬಂದು ಕೂತಿದ್ಯಾ ಹೇಗೆ? ಇಲ್ಲ ಪ್ರಿಯಾಂಕಾ, ನಿಮ್ಮ ಅಪ್ಪನೇ. ಓ, ಐ ಆಮ್ ಸಾರಿ. ನಿಮ್ಮ ಡ್ಯಾಡೇ ಖುದ್ದಾಗಿ ನಂಗೆ ಈ ಜವಾಬ್ದಾರಿ ಕೊಟ್ಟು ಪವರ್ ಆಫ್ ಅಟಾರ್ನಿಯನ್ನು ಕೊಟ್ಟು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಇಲ್ಲ ಇಲ್ಲ, ನಾನಿದೆ ನಂಬಲ್ಲ. ಅವ್ರು ಹೇಗ್ ನನಗೆ ಹೇಳ್ದೆ ಅಂತ ನಿರ್ಧಾರ ತಗೊಳಕಾಗತ್ತೆ? ಅವ್ರಿಗೆ ಹೇಳ್ದೆ ನೀವು ತಗೊಂಡಿದ್ದ ನಿರ್ಧಾರದ ಪರಿಣಾಮ ಇದು. ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಅಂತ ನಾನು ಅವತ್ತೇ ಹೇಳಿದ್ದೆ. ಆಗ ನೀವು ತಲೆಗೆ ಹಾಕೊಳ್ಳಿಲ್ಲ. ಅದ್ರ ಪರಿಣಾಮನ ಈಗ ನೀವು ಕಣ್ಮುಂದೆ ನೋಡ್ತಾ ಇದ್ದೀರ. ನೋಡಿ ಪ್ರಿಯಾಂಕಾ ಅವರು, ಇನ್ನಾದ್ರೂ ಸ್ಪೀಡ್ ಕಡಿಮೆ ಮಾಡ್ತೀನಿ. ಮುಂದೆ ಒಳ್ಳೇದಾದ್ರೂ ಆಗ್ಬೋದು. ಮನೇಲಿ ಅವ್ರ ಮಗಳು ಕಳ್ದು ಹೋಗಿದ್ದಾಳಂತೆ. ಅದು ಇವಾಗಲ್ಲ, 18 ವರ್ಷದ ಹಿಂದೆ. ನೋಡ್ತಾ ಇರೋ ರಾಜಣ್ಣ, ಆದಷ್ಟು ಬೇಗ ನಾನು ಅವ್ರ ಮಗಳು ಯಾರು ಅನ್ನೋದನ್ನ ಕಂಡು ಹಿಡಿದು ನಾನು ಮೊದಲನೇ ಗೆಲುವನ್ನ ಸಾಧಿಸ್ತೀನಿ. ತಿರ್ಗಾ ಯಾವುದೋ ಹಳೆ ಹುಳನ ತಲೆ ಬಿಟ್ಕೊಂಡು ಬರ್ತಾ ಇರಂಗದೆ. ಏನ್ ಮಾಡೋದು ಇವನ್ಗೆ? ಹೆಂಗ್ ತಲೆ ಸರಿ ಮಾಡೋದು ಇವನ್ದೀಗ? ಏನಪ್ಪ ಈಗೇನಾಯ್ತು? ಈಗ ಯಾರು ಬಂದಿದ್ರು ನಿನ್ ಮನ್ಸಲ್ಲಿ ಉರಿತಾ ಇರೋ ಬೆಂಕಿಗೆ ಎಣ್ಣೆ ಹಾಕಕ್ಕೆ? ಅವ್ರಿಗೆ ದೀಪ ಹಚ್ಚಿ ಮನ್ಸಿಗೆ ನೆಮ್ಮದಿ ತಂದ್ಕೊಳಕ್ಕೆ ಬತ್ತಿ ಸೇವಾ ಅಂತ ಕುಂತ್ಕೊಂಡ್ರೆ ನನ್ನ ವಿಧಿ ಬತ್ತಿನೇ ಜರಿಯಾಗಿ ಕೈ ಕಚ್ಬಿಡ್ತು ಚೆಲ್ವಾ. ಮಳೆಗಾಲಕ್ಕಾಗ್ಲಿ ಅಂತ ಒಣಗಿಸಿಟ್ಟಿದ್ದ ಸೌದೆನೆ ನನ್ನ ತಲೆ ಮೇಲೆ ಬಿದ್ದು ರಕ್ತ ಕಾರ್ಬಿಡ್ತು. ಅಂದ್ರೆ ರಾಜಣ್ಣ, ಕನಕ ನಿಂಗೆ ಏನಾದ್ರೂ ನೋವಾಗೋ ಕೆಲಸ ಮಾಡಲ್ಲ? ಅದೇ ನನಗೆ ಗೊತ್ತಾಗ್ತಿಲ್ಲ ಚೆಲ್ವಾ. ಏ ರಾಜಣ್ಣ, ಹಂಗಂದ್ರೆ ಏನ್ಲ? ನನ್ನ ಕನಕ ನಿನ್ನ ಕನಸನ್ನ ನನ್ಸ್ ಮಾಡೋ ನಿಟ್ಟಿನಲ್ಲಿ ನಾ ಹೆಜ್ಜೆ ಹಾಕ್ತೀವ್ನಿ.
ಆಶೀರ್ವಾದ ಮಾಡು ರಾಜಣ್ಣ ಅಂತ ಕಾಲಿಗೆ ಬೀಳ್ತಾಳೆ. ಆದ್ರೆ ಅವಳು ನನ್ನ ನನ್ಸ್ ಮಾಡೋದಕ್ಕಿಂತ ಅದನ್ನ ನುಚ್ಚು ನೂರು ಮಾಡೋ ಕಡೆ ಪಾದ ಬೆಳೆಸ್ತಾವಳೆ ಅಂತ ಅನ್ನಿಸ್ತಾ ಇದೆ. ಅದೇನು ಅಂತ ನೆಟ್ಟಿಗೆ ಹೇಳ. ಆ ಶ್ರೀಮಂತ ಕಳ್ಕೊಂಡಿರೋ ಮಗಿನ ಹುಡುಕೋ ಜವಾಬ್ದಾರಿನ ನನ್ ಕನ್ಕವನ್ ತಲೆ ಕಟ್ಟವನೇ ಆ ಇನ್ಸ್ಪೆಕ್ಟ್ರು. ಚೆಲ್ವಾ, ನನ್ ಮಗಿಗಿರೋ ಬುದ್ಧಿವಂತಿಕೆಲಿ ಅವಳು ಬೇಗ ಗೊತ್ತು ಮಾಡ್ಬಿಡ್ತಾಳೆ ಅಂತ ನಂಗೆ ದಿಗ್ಲಾಯ್ತಾಯ್ತೆ. ರಾಜಣ್ಣ, ಅದ್ ಯಾವ ಕಣ್ಣನ್ ಮಗನ ಅವನು? ಈಟ್ ವರ್ಷ ತೆಪ್ಪಿದ್ಬಿಟ್ಟು ಮಗಿನ ಹುಡ್ಕಕ್ಕೆ ಬೂಟಾಟಿಕೆ ಮಾಡ್ತಾರ ಅವನು. ರಾಜಣ್ಣ, ನಾವು ಅವ್ನು ಯಾವನು ಅಂತ ಕಂಡಿಡ್ಕೊಂಡು ಅವ್ನಿಗೆ ಅಲ್ಲಿಂದಾನೇ ಪರಿಹಾರ ಮಾಡ್ಬೇಕು. ಅದ್ ಹೆಂಗ್ ಚೆಲ್ವಾ? ನಡಿ, ಏನಾದ್ರು ಒಂದ್ ಮಾಡುವ. ಎಲ್ಲಿಗೆ? ನೀ ಸುಮ್ನಿರಪ್ಪ, ನಿನ್ ಕಷ್ಟನೇ ನನ್ ಕಷ್ಟ. ನಡಿ, ಹೇಳ್ಬಾ. ಓ ಸಾರಿ ಕನಕ, ಕಮಿಷನರ್ ಆಫೀಸ್ಗೆ ಹೋಗಿದೆ, ಬರೋದು ಲೇಟ್ ಆಗೋಯ್ತು. ಬಂದು ಬಹಳ ಹೊತ್ತಾಯ್ತಾ? ಪರವಾಗಿಲ್ಲ ಬಿಡಿ ಸರ್, ನಮಗೂ ಪೊಲೀಸ್ನವ್ರ ಕಷ್ಟ ಏನು ಅಂತ ಗೊತ್ತು. ಇವರು ನನ್ನ ಕ್ಲೋಸ್ ಫ್ರೆಂಡ್ ಗಿರೀಶ್ ಅಂತ. ನಮ್ಮ ಕೆಲಸದಲ್ಲಿ ಇವನು ಹೆಲ್ಪ್ ಮಾಡ್ತಿದ್ದಾನೆ ಸರ್. ನಮಸ್ಕಾರ ಸರ್. ನಮಸ್ತೆ. ಒಳ್ಳೆ ಕೆಲಸ, ಆದರೆ ನೆನಪಿರ್ಲಿ, ವಿಷಯದಲ್ಲಿ ಗೌಪ್ಯತೆ ಇರಬೇಕು. ಖಂಡಿತ ಕಾಯ್ಕೊಳ್ತೀವಿ ಸರ್, ಅದ್ರ ಬಗ್ಗೆ ನಿಮ್ಗೆ ಯಾವ ಅನುಮಾನನೂ ಬೇಡ. ಓಕೆ ದೇ, ಏನಾಯ್ತು? ಆ ಹುಡುಗಿ ನೋಡ್ಕೋ ಕೆಲಸ ಏನಾದರೂ ಕ್ಲೂ ಸಿಕ್ತಾ? ಇನ್ನೂ ಇಲ್ಲ ಸರ್, ಆದ್ರೆ ನಾವಿಬ್ರು ಸೇರಿ ಹೀಗೆ ಮಾಡಿದ್ರೆ ಹುಡ್ಕೋದಕ್ಕೆ ಅನುಕೂಲ ಆಗ್ಬೋದು ಅಂತ ಪಾಯಿಂಟ್ ಔಟ್ ಮಾಡ್ಕೊಂಡು ನಿಮ್ ಜೊತೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀವಿ. ಸರಿ, ಮತ್ತೆ ಅದೇನು ಪಾಯಿಂಟ್ ಔಟ್ ಮಾಡ್ಕೊಂಡಿದ್ರೋ ಅದನ್ನ ಹೇಳಿ. ಸರ್, ವಿಜುವಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, FM, ಫೇಸ್ಬುಕ್, ಟ್ವಿಟರ್, ಟ್ಯೂಬ್ಲಿ ಎಲ್ಲ ಕಡೆನೂ ಯಾವ ಡೇಟಲ್ಲಿ ಮಗು ಕಳೆದು ಹೋಗಿದ್ಯೋ ಆ ಡೇಟನ್ನ ಮೆನ್ಷನ್ ಮಾಡಿ, ಆ ದಿನ ಆ ಮಗು ಯಾರಿಗಾದ್ರೂ ಸಿಕ್ಕಿದ್ರೆ ಅಥವಾ ಆ ಕಳೆದೋಗಿರೋ ಮಗು ಬಗ್ಗೆ ಯಾರಿಗಾದ್ರೂ ಇನ್ಫಾರ್ಮೇಶನ್ ಇದ್ರೆ ಅದನ್ನ ನಾವು ಕೊಟ್ಟಿರೋ ಇಮೇಲ್ ಐಡಿಗೆ ಅಥವಾ ಪೋಸ್ಟ್ ಬಾಕ್ಸ್ ನಂಬರ್ಗೆ ಅಥವಾ ಫೇಸ್ಬುಕ್ಗೆ ರಿಪ್ಲೈ ಮಾಡಿ ಅಂತ ಆ್ಯಡ್ ಕೊಡೋಣ ಅಂದ್ಕೊಂಡಿದ್ದೀವಿ. ಸರ್, ನಿಮ್ಗೆ ಈ ಐಡಿಯಾ ಓಕೆ ಅಂದರೆ ನಾವು ಮುಂದುವರಿತೀವಿ. ಈಗ ಏನು ಮಾಡೋದು ಅಂತ ನೀವೇ ಹೇಳಿ. ಐಡಿಯಾ ಈಸ್ ಗುಡ್, ಬಟ್ ಪ್ರಿಂಟ್ ಮೀಡಿಯಾ ಅಂದರೆ ಈ ಪೇಪರ್ಗೆ, ಟಿವಿಗೆಲ್ಲ ಈಗಲೇ ಏನು ಕೊಡೋದು ಬೇಡ. ಒಂದು ಕೆಲಸ ಮಾಡಿ, ಫೇಸ್ಬುಕ್ಕು, ಟ್ವಿಟರ್ನಲ್ಲಿ ಹಾಕಿ ನಿಮ್ಮ ಪ್ರಯತ್ನನ ನೀವು ಮುಂದುವರಿಸ್ಬೋದು. ಓಕೆ ಸರ್, ಇದೊಂದು ವಿಷಯನ ನಿಮ್ಮ ಹತ್ರ ಕ್ಲಾರಿಫೈ ಮಾಡ್ಕೊಳಕ್ಕೆ ಬಂದ್ವಿ. ಇನ್ನು ಮಿಕ್ಕಿದ ಅಪ್ಡೇಟ್ಸ್ನ ನಾನು ನಿಮಗೆ ತಿಳಿಸ್ತೀನಿ. ನಾವೇನು ಹೊರಡ್ಬೋದಾ? ಎಸ್, ಗೋ ಹೆಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ಅರೆ ರಾಜಣ್ಣ, ನೀನೇನಿಲ್ಲಿ? ಅಪ್ಪ, ಇಬ್ರು ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಮಗ, ನಿನ್ನೆ ನೋಡೋಣ ಅಂತಾನೆ ಬಂದ್ವಿ. ಏನ? ನನ್ನನ್ನ? ಗಿರಿ, ನೀನ್ ನಡಿ. ಕನಕಾವಂತ ಹೊಸಿ ಕೆಲಸ ಐತೆ, ಅವರಪ್ಪ ಏನೋ ಮಾತಾಡ್ಬೇಕಂತೆ. ಸರಿ ಅಪ್ಪ, ಹಾಗಾದ್ರೆ ನಾನು ಅಂಗಡಿಗೆ ಹೊಡ್ತೀನಿ. ಕನ್ಕಿ, ಏನೇ ಇದ್ರು ನನಗೆ ಫೋನ್ ಮಾಡು. ಬರ್ತೀನಪ್ಪ, ಬರ್ತೀನಿ ಮಾವ. ಏನ್ ರಾಜಣ್ಣ ಸಮಾಚಾರ? ಕಂದ, ಇಲ್ಲಿ ಬೇಡ, ಬಾ ನನ್ನ ಜೊತೆ ಹೇಳ್ತೀನಿ. Dad!
ಏನ್ ನಡೆಸ್ತಿದ್ರ ನೀವು ಅಂತ. ನಾನು ಈ ಮನೆ ಮಗಳು. ನನಗ್ ಗೊತ್ತಿಲ್ದಿರೋ ಹಾಗೆ ಏನೇನ್ ಪಿತೂರಿಗಳು ನಡೆಸ್ತಿದ್ದೀರಾ ಹೇಳಿ. ಬಾಯಿ ಮುಚ್ಕೊಂಡು ಯಾಕೆ ಹಿಂಗ್ ಸುಮ್ಮನೆ ನಿಂತಿದ್ದೀರಾ? ನನಗ್ ಯಾಕೆ ಈ ತರ ಅನ್ಯಾಯ ಮಾಡಿದ್ರಿ? ಮಾತಾಡಿ, ಏನಾದ್ರೂ ಹೇಳಿ. ನಾನು ನಿನಗೆ ಯಾವ ಅನ್ಯಾಯನೂ ಮಾಡಿಲ್ಲ. ಅನ್ಯಾಯ ಮಾಡಿಲ್ವಾ? ಹಾಗಾದ್ರೆ ಆಫೀಸಲ್ಲಿ ನಡೀತಿರೋದೇನು? ಅಲ್ಲಿ ಕೂತ್ರೋನ್ ಯಾರು? ಆಕಾಶ್. ಯಾರವನು? ಅವನಿಗೂ ನಿಮ್ಗೂ ಏನ್ ಸಂಬಂಧ? ಅಲ್ಲ, ಯಾವ ಬೇಸಿಸ್ ಮೇಲೆ 50% ಬಿಸ್ನೆಸ್ ನೀವು ಅವನಿಗೆ ಬಿಟ್ಕೊಟ್ರಿ? ಅವನ ಮೇಲೆ ನಂಬಿಕೆ ಬಂತು, ಅದಕ್ಕೆ ಬಿಟ್ಕೊಟ್ಟೆ. ಓಹೋ, ಹಾಗಾದ್ರೆ ನಿಮ್ಗೆ ಮಗಳಾಗಿರೋ ನನ್ ಮೇಲೆ ನಂಬಿಕೆ ಇಲ್ಲ. ಅವನ್ ಯಾವನೋ ಬೀದಿಲಿ ಹೋಗೋನ್ ಮೇಲೆ ನಂಬಿಕೆನಾ? ನಿಮ್ ಮಗಳಾಗ್ ನಾನು ಇಲ್ಲಿ ಇರ್ಬೇಕಾದ್ರೆ ಅವನ್ ಯಾವನೋ ಥರ್ಡ್ ಪರ್ಸನ್ಗೆ ಪವರ್ ಆಫ್ ಅಟರ್ನಿನ ಹೇಗ್ ಕೊಟ್ರಿ ನೀವು? ಈ ಇಡೀ ಆಸ್ತಿಗೆ ವಾರಸಳು ನಾನು. ನನ್ನ ಆಸ್ತಿನ ಅವನ್ ಯಾವನೋ ಭಿಖಾರಿ ಕೊಡೋದಿಕ್ಕೆ ಅಧಿಕಾರ ಕೊಟ್ಟೋರು ಯಾರು ನಿಮ್ಗೆ? ಕಮ್ ಆನ್ ಡ್ಯಾಡ್, ಟೆಲ್ ಮೀ. ನನ್ನ ಆಸ್ತಿನ ನನ್ ಪರ್ಮಿಷನ್ ಇಲ್ಲದೆ ಅವ್ನು ಯಾವನ್ಗೋ ಹೇಗ್ ಕೊಟ್ರಿ ನೀವು? ಟೆಲ್ ಮೀ ಡ್ಯಾಡ್, ಮಾತಾಡಿ, ಹೇಳಿ ಡ್ಯಾಡ್, ಹೇಳಿ ಹೇಳಿ. ಕಮ್ ಆನ್ ಡ್ಯಾಡ್, ಟೆಲ್ ಮೀ. ಐ ವಾಂಟ್ ಟು ಹಿಯರ್ ದ ಟ್ರೂತ್. ನನ್ನ ಆಸ್ತಿನ ಅವ್ನು ಯಾವನ್ಗೋ ಹೇಗ್ ಕೊಟ್ರಿ? ಮಾತಾಡಿ, ಹೇಳಿ ನನ್ಗೆ, ಹೇಳಿ ಡ್ಯಾಡ್, ಹೇಳಿ. ಹೇಗ್ ಕೊಟ್ರಿ? ಬಿಡು, ನನ್ನ ಆಸ್ತಿ ಅಂತ ಯಾಕೆ ಬಾಯ್ ಮಾಡ್ಕೋತಾ ಇದ್ಯಾ? ಇಷ್ಟೆಲ್ಲ ಆಸ್ತಿಗೆ ನೀನೊಬ್ಳೆ ಎಲ್ಲ ಹೊಡ್ತಿ. ನಮ್ಗೆ ನಿನ್ನ ಹಾಗೆ ಇನ್ನೊಬ್ಳು ಮಗಳಿದ್ದಾಳೆ.